ಇದು ಹೊರಗೆ ಬರಕ್ಕೆ ನೋಡ್ರಿ ಸ್ಟೇಜ್ ಒಳ್ಳೆ ಅಡಲ್ಟ್ ಸ್ಟೇಜ್ ಇದು. ಈಗ ಹೊರಗೆ ಬರೋದು ಅಲ್ಲ, ಸ್ಟಾರ್ಟಿಂಗ್ ಅಲ್ಲ, ಅಡಲ್ಟ್ ಅಂದ್ರೆ ಏನಿಲ್ಲ, ವಯಸ್ಕಗೇನಪ್ಪ, ಅಡಲ್ಟ್ ಅಂದ್ರೆ ವಯಸ್ಕ. ಇಲ್ಲಿ ಇದು ದೀಪ ನೋಡಿದ್ದಲ್ಲ, ಆಲ್ರೆಡಿ ಸೊಳ್ಳೆ ನೋಡಿ. ಇವಾಗ ಕೆಳಗಡೆ ಅವ್ರಿಗೆ ತೋರಿಸ್ರಿ, ಕೆಳಗಡೆ ಹೆಂಗಿದೆ ನೋಡಿ. ಇಲ್ಲಿ ಬರ್ತಾ ಇದೆ ನೋಡಪ್ಪ, ಇಲ್ಲಿ ಮೇಲೆ ಇದು ನೋಡು, ಇದೇ ಲಾರ್ವಾ ಸ್ಟೇಜ್ ಇದು. ಇದು ಲಾರ್ವಾ ಸ್ಟೇಜ್ ಬಂದುಬಿಟ್ಟು ಇದು ಸುಮಾರು ಒಂದು 4 ರಿಂದ 5 ದಿವಸ ಆಗಿದೆ ಸೊಳ್ಳೆ ಮೊಟ್ಟೆ ಇಟ್ಟು. ಈ ಪ್ಯೂಪ ಆಗೋಕ್ಕೆ ಇದರಿಂದ 3 ದಿವಸ ಟೈಮ್ ತಗೊಂತೆ. ಪ್ಯೂಪ ಆದಮೇಲೆ ಅಲ್ಲಿಂದ 3 ದಿವಸ, ಒಟ್ಟು 12 ದಿವಸಕ್ಕೆ ಅದು ಸೊಳ್ಳೆ ಆಗಿ ಹೊರಗೆ ಬರುತ್ತೆ. ಇದು 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 ಲಾರ್ವಾ, ಇದು ಲಾರ್ವಾಸ್. ಒಂದೊಂದು ಡ್ರಮ್ಗಳಲ್ಲಿ ತೊಟ್ಟಿಲಿ ಪಿತಿ ಅಂತ ಇರ್ತವೆ. ಇಲ್ಲಿ ಕಮ್ಮಿ ಸ್ವಲ್ಪ, ಅಂದರೆ ಈ ಡ್ರಮ್ಮಲ್ಲಿ ಕಮ್ಮಿ, ಬೇರೆ ಕಡೆ ಇದ್ದಾವೆ ಇಲ್ಲೇ ಇದು ಊರಲ್ಲಿ. ಅಂದರೆ ಇದು ನೋಡಿ, ಇದು ಸೊಳ್ಳೆ ಸ್ಟೇಜ್, ಸೊಳ್ಳೆ ಆಗೋ ಸ್ಟೇಜ್ ಪ್ಯೂಪ. ಇದು ಲಾರ್ವಾ ಸ್ಟೇಜ್ ಮಧ್ಯದಲ್ಲಿದೆ. ಫಸ್ಟ್ ಏನೋ ಮೊಟ್ಟೆ, ಆಮೇಲೆ ಲಾರ್ವಾ, ಆಮೇಲೆ ಪ್ಯೂಪ, ಆಮೇಲೆ ಅಡಲ್ಟ್ ಮಸ್ಕಿಟೋ. ಸೊಳ್ಳೆ ಜೀವನ ಚಕ್ರ, ಅದು ಸೊಳ್ಳೆ ಲೈಫ್ ಸೈಕಲ್, ಗೊತ್ತಾಯ್ತಾ? ಎಷ್ಟು ದಿನ ಬದುಕುತ್ತೆ ಸರ್ ಒಂದು ಸೊಳ್ಳೆ? 30 ದಿವಸ ಬದುಕುತ್ತೆ. 30 ದಿವಸದಲ್ಲಿ ಏನಾಗುತ್ತೆ, ಹೆಣ್ಣು ಸೊಳ್ಳೆನೇ 30 ದಿವಸ ಬದುಕೋದು. ಗಂಡು ಸೊಳ್ಳೆ 10 ರಿಂದ 12 ದಿವಸ ಬದುಕುತ್ತೆ ಅಷ್ಟೇ. ಅದು ಏನಾಗುತ್ತೆ ಅಂದರೆ ಸುಮಾರು ಅದು 30 ದಿವಸದಲ್ಲಿ ಅದು ರಕ್ತ ಕುಡಿಯುತ್ತೆ, ಹೋಗಿ ಸಂತಾನೋತ್ಪತ್ತಿಗೋಸ್ಕರ ಅದು ರಕ್ತ ಬೇಕಲ್ಲ, ಸಂತಾನೋತ್ಪತ್ತಿ ರಕ್ತ ಬೇಕು. ಹಂಗಾಗಿ ಮನುಷ್ಯರ ರಕ್ತನೇ ಹುಡುಕುತ್ತೆ ಅಂತ ಅದು. ಅದನ್ನು ಈ ಡೆಂಗ್ಯೂ ಜ್ವರ ಬರೋ ಸೊಳ್ಳೆನ ಟೈಗರ್ ಮಸ್ಕಿಟೋ ಅಂತಾರೆ. ಆ ಸೊಳ್ಳೆ ಮೈ ಮೇಲೆ ಮಚ್ಚ ಥರ ಐತೆ ನೋಡಿ. ಇಲ್ಲೆಲ್ಲ ಸೊಳ್ಳೆ ಇಲ್ಲೆಲ್ಲ ಇಲ್ಲೈತಲ್ಲ ಸೊಳ್ಳೆ ನೋಡ್ರಿ, ಕರೆಕ್ಟ್ ದೃಷ್ಟಿ ಸೊಳ್ಳೆ ಮೈ ಮೇಲೆ, ಸೊಳ್ಳೆ ರೆಕ್ಕೆಯ ಮೇಲೆ, ಇದು ಕಾಲುಗಳ ಮೇಲೆ ಪಟ್ಪಟ್ಟೆ ಥರ ಇದೆ ನೋಡಿ, ಅಬ್ಸರ್ವ್ ಮಾಡಿದ್ರೆ. ಇದು ಇದ್ರ ಮೇಲೆ ಇದು ಸೊಳ್ಳೆ, ಹಾಂ, ವೈಟ್ ಹಾಂ ಇದಾನೆ. ಇದನ್ನು ಟೈಗರ್ ಮಸ್ಕಿಟೋ ಅಂತ ಕರೀತಾರೆ ಅದಕ್ಕೆ. ಈಗ ಸೊಳ್ಳೆ ಪರದೆ ಒಳಗೆ ಏನಾಗುತ್ತೆ, ಹುಲಿ ಹಿಡಿಯಕ್ಕೆ ಏನು ಮಾಡ್ತೀವಿ ನಾವು? ಹುಲಿ ಹಿಡಿಯಕ್ಕೆ ಮಾಡ್ತೀವಿ, ಬಲೆ ಹಾಕ್ತೀವಿ. ಸೊಳ್ಳೆ ಹಿಡಿಯೋಕ್ಕಾಗದಲ್ಲಿ ಏನು ಮಾಡ್ತೀವಿ ನಾವು? ನಾವೇ ಸೊಳ್ಳೆ ಪರದೆ ಒಳಗೆ ಹೋಗಿ ಅಂತೀವಿ. ಅದಕ್ಕೆ ಸೊಳ್ಳೆಗಳೇ ಡೇಂಜರ್ ಹುಲಿಗಿಂತ ಅಲ್ವಾ? ಬರೀ